ಹಾಯ್. ಸೆಕೆಂಡ್ ಪಿ ಯು ಸಿ ಸೈನ್ಸ್ ನಂತರ ನೀವು ಮುಂದೆ ಎಂಜಿನಿಯರಿಂಗ್ ಮಾಡಬೇಕು ಅಂತ ಹೇಳಿದೆ. ಅಂದರೆ ಟಾಪ್ ಕಾಲೇಜ್ ಹಾಗೆ ಟಾಪ್ ಎಂಜಿನಿಯರಿಂಗ್ ಬ್ರಾಂಚಲ್ಲಿ ಸ್ಟಡಿ ಮಾಡಬೇಕು ಅಂತ ಹೇಳಿದ್ರೆ KCET ಎಕ್ಸಾಮ್ ಬರೀತೀರಾ. ಇದ್ರ ಜೊತೆಗೇನೆ ನಿಮ್ಮ ಹತ್ರ ಇರುವಂತಹ ಮತ್ತೊಂದು ಒಳ್ಳೆ ಆಪ್ಷನ್ ಅಂತ ಹೇಳಿದ್ರೆ ಕಾಮೆಡ್ಗೆ ಎಕ್ಸಾಮ್ ಬರೆಯೋದು. ಸರಿನಾ? ಯಾಕಂತ ಹೇಳಿದ್ರೆ KCET ಜೊತೆಗೆ ಕಾಮೆಡ್ಗೆ ಎಕ್ಸಾಮ್ ಏನಿದೆ ಅದನ್ನ ಬರೆದು ಅದರಲ್ಲೂ ಕೂಡ ಒಳ್ಳೆ ರ್ಯಾಂಕ್ ಅನ್ನ ಪಡೆದುಕೊಂಡ್ರೆ ಕರ್ನಾಟಕದ ಟಾಪ್ ಎಂಜಿನಿಯರಿಂಗ್ ಕಾಲೇಜಸ್ ಏನಿದಾವೆ, ಈಗ BMS ಆಗಿರ್ಬೋದು, MSRIT ಆಗಿರ್ಬೋದು, ದಯಾನಂದ ಸಾಗರ್ ಆಗಿರ್ಬೋದು, ಈ ರೀತಿ ಕಾಲೇಜ್ಗಳಲ್ಲಿ ಸೀಟ್ ಅನ್ನ ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಂತರ ಕಾಮೆಡ್ಗೆ ಎಕ್ಸಾಮ್ ಡೇಟ್ ಅನೌನ್ಸ್ ಮಾಡಿದರೆ ಮೇ 10ಕ್ಕೆ ಎಕ್ಸಾಮ್ ಆಗುತ್ತೆ ಅಂತ ಹೇಳಿದರೆ, ಅದರ ನಂತರ ಈಗ ಅಪ್ಲಿಕೇಶನ್ ಏನಿದೆ ಕಾಮೆಡ್ಗೆ ಎಕ್ಸಾಮ್ನ ಅಪ್ಲಿಕೇಶನ್ ಫೆಬ್ರವರಿ 3ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ ಫೆಬ್ರವರಿ 3ರ ಮಧ್ಯಾಹ್ನ 2 ಗಂಟೆ ನಂತರ ಈ ಒಂದು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನಂತರ ವೆಬ್ಸೈಟ್ ಅದನ್ನ ಹೇಳೋದಾದ್ರೆ cometk.org ಈ ಒಂದು ವೆಬ್ಸೈಟ್ ಮೂಲಕ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಬಹುದು. ನಂತರ ಈಗ KCET ಮತ್ತು ಕಾಮೆಡ್ಗೆ ಇರುವಂತಹ ಒಂದು ಸ್ಮಾಲ್ ಡಿಫರೆನ್ಸ್ ಅನ್ನ ನಿಮಗೆ ಹೇಳೋದಾದ್ರೆ, KCET ಅಲ್ಲಿ ಫೀಸ್ ಕಡಿಮೆ ಇರುತ್ತೆ, ಕಾಮೆಡ್ಗೆ ಏನಿದೆ ಅದರಲ್ಲಿ ಫೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆನಾ? ಬಟ್ ಈಗ ನಿಮಗೆ KCET ಅಥವಾ ಕಾಮೆಡ್ಗೆ ಇದೆರಡನ್ನೂ ಬಿಟ್ಟು ಅದೇ ಟಾಪ್ ಕಾಲೇಜಲ್ಲಿ ಸೀಟನ್ನ ಮ್ಯಾನೇಜ್ಮೆಂಟ್ ಥ್ರೂ ತಗೊಳ್ಳೋದಾದ್ರೆ ಸಿಕ್ಕಾಬಡೆ ಜಾಸ್ತಿ ಇರುತ್ತೆ ಫೀಸ್. ಓಕೆನಾ? ಈಗ KCET ಥ್ರೂ ಟಾಪ್ ಕಾಲೇಜಲ್ಲಿ ಟಾಪ್ ಬ್ರಾಂಚಲ್ಲಿ ಅಡ್ಮಿಷನ್ ಆಯಿತು ಅಂತ ಹೇಳಿದ್ರೆ ಅರೌಂಡ್ 1 lakh ಫೀಸ್ ಇರುತ್ತೆ. ಅದೇ ಕಾಮೆಡ್ಗೆ ಏನಿದೆ ಅದ್ರ ಥ್ರೂ ಅಡ್ಮಿಷನ್ ಆದರೆ 2.5 lakh ವರೆಗೆ ಫೀಸ್ ಇರುತ್ತೆ. ಅದೇ ನೀವು ಮ್ಯಾನೇಜ್ಮೆಂಟ್ಗೆ ಹೋದರೆ ಈಗ ಏನು ಹೇಳಿದೆ ಕಾಮೆಡ್ಗೆ ಥ್ರೂ ಅಡ್ಮಿಷನ್ ಆಗುತ್ತೆ ಅಂತ, ಅದರ ಒಂದು 4 to 5 times ಫೀಸ್ ಇರುತ್ತೆ ಪರ್ ಇಯರ್. ಓಕೆ, ಅದಕ್ಕೋಸ್ಕರ ಈಗ ಏನು ಪರ್ ಇಯರ್ 2.5 to 3 lakh ಇಷ್ಟು ಅಫೋರ್ಡ್ ಮಾಡೋದಕ್ಕೆ ಆಗುತ್ತೆ ನಿಮ್ಮ ಫ್ಯಾಮಿಲಿಗೆ ಅಂತ ಹೇಳಿದ್ರೆ ಆ ಟೈಮಲ್ಲಿ KCET ಜೊತೆ ಕಾಮೆಡ್ಗೆ ಕೂಡ ಒಂದು ಒಳ್ಳೆ ಆಪ್ಷನ್ ಆಗಿರುತ್ತೆ ನಿಮ್ಮ ಹತ್ರ ಇರೋದು. ಅದಕ್ಕೋಸ್ಕರ ಈಗ ಏನು ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಕಾಮೆಡ್ಗೆ ಎಕ್ಸಾಮ್, ಅದಕ್ಕೆ ಅಪ್ಲಿಕೇಶನ್, ಸೊ ಆ ಅಪ್ಲಿಕೇಶನ್ ಕೂಡ ಹಾಕಿ ಫೆಬ್ರವರಿ 3ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನಂತರ ಎಕ್ಸಾಮ್ ಬಗ್ಗೆ ಬೇರೆ ಡೌಟ್ಸ್ ಇದ್ರೆ ಕನ್ನಡ ತಿಳಿಸಿ, ಅಂದರೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ಇನ್ಫಾರ್ಮೇಶನ್ ಪ್ರೊವೈಡ್ ಮಾಡ್ತೀವಿ. ಆಲ್ ದ ಬೆಸ್ಟ್. ಜೈ ಹಿಂದ್, ವಂದೇ ಮಾತರಂ.